ಇದು ನನ್ನ ಬರ್ಡೇ ಅಲ್ಲ, ನಾವೇ ಎತ್ಕೊ ತಿನ್ಬೇಕು. ಏಯ್ ಹ್ಯಾಪಿ ನ್ಯೂ ಇಯರ್. ಬೇಕರಿ ಇಟ್ಟವ್ರು ಏನು ಗೊತ್ತಾ ಗೈಸ್, ಯಾವ ಕೇಕ್ ಮಿಕ್ಕಿರುತ್ತೋ ಆ ಕೇಕ್ ತಿನ್ನೋರು. ಪೈನಾಪಲ್ ಫ್ಲೇವರ್ ಮಿಕ್ಕಿತನೋ ಅವ್ರ ಅಪ್ಪ ಅದನ್ನೇ ಕೊಟ್ಟು ಕಳ್ಸವ್ರೆ. ಚಾಕ್ಲೇಟ್ ಫ್ಲೇವರ್ ಮಾಡಿಸ್ಕೊತೀನಿ ಅಂತ ಅಂತಿದ್ದ. ಯಾರಿದು ಕಚ್ಚಿದ್ದು? ಈ ನಾಯಿ ಕಚ್ಚಿದ? ಚಾಕ್ಲೇಟ್ ಫ್ಲೇವರ್ ಇತ್ತು, ಯಾರೋ ತಗೊಂಡ್ರು. ಚೆನ್ನಾಗಿದೆ ಇದನ್ನು. ನಂಗೂ ಕೂಡ ಸಾಕು ನನಗೆ. ನಾವು ಈ ಥರ ಲೇಟ್ ಊಟ ಮಾಡಿದ್ದು, ಬೇಕರಿಯಿಂದ ಬಂದಿದ್ದೆ ಲೇಟು, ನಾವು 10:30. ಅಲ್ಲ ನಾವು ಕೆಲಸ ಮುಟ್ಟಿ ಎಲ್ಲ ಕರ್ಗೋಯ್ತು. ಪಾಪ ಅವಾಗ ನನಗಿಂತ ಜಾಸ್ತಿ ಕೆಲಸ. ನಾನು ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯುಗಾದಿಗೆ ಹೊಸ ವರ್ಷ ನಮಗೆ, ಆದ್ರೂ ಖುಷಿ ಏನೋ ಒಂಥರ. 2024 ಹೋಗಿ 25 ಬರ್ತಾ ಇದೆ ಅಂದರೆ ಏನೋ ಒಂದು ಅದು ತಿನ್ನು. ಬಿಸ್ತೀರ್ ನಾಳೆ ತಣ್ಣೆ ಕಾಲು ಪದ ಹೇಳ್ತಾವೆ. ನನಗೆ ಹಿಂಗೆ ಹೇಳ್ಬೇಕಾರೆ ಪಾಪ ನಿಮ್ಮ ಚಿಕ್ಕಪ್ಪಂಗೆ ನಿಮ್ಮ ಅಪ್ಪಂಗೆ ಹಿಂಗಾಗಿರ್ಬೇಡ. ಸಾಕು ಇಟ್ಬಿಡೋಕೆ ಪಾಪ, ನಾಳೆ ತಿನ್ನುವಂತೆ. ಅಲ್ಲಿ ಟೈಮ್ ಆಗೈತೆ. ಪಾರ್ಟಿ ಮಾಡ್ತಾ ಇರ್ತಾರೆ ಮಾಡೋರು. ಪಬ್ಬು ಗಿಬ್ಬು ಬೆಂಗಳೂರಲ್ಲಿ ಮಸ್ತ್. ಅಯ್ಯೋ ಏನೋ ಕುಣಿಯೋದೇನು ನೋಡ್ತೀನಿ ಡಿ. ಬೆಳಿಗ್ಗೆ ತೋರಿಸ್ತಾ ನಡಿ ಯಾರ್ಯಾರು ಎಲ್ಲೆಲ್ಲಿ ಕುಡಿದು ಬಿದ್ದಿದ್ರು ಅಂತ ಒಂದು ಸಾಂಗ್ ಹಾಕಿ. ನಡಿ ಎತ್ತಿಟ್ಟು ಮಲ್ಕೊಳ್ಳೋ ಟೈಮ್ ಆಯಿತು. ಬೆಳಗ್ಗೆನೇ ಎದ್ದಿತ್ತು ಬೇಕಾ ಯೋಗ ಕ್ಲಾಸ್ಗೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನಾ ಫ್ಯಾಮ್ ವ್ಲಾಗ್ಸ್. ಈರುಳ್ಳಿ ಕಟ್ ಮಾಡ್ಕೊಂಡೆಲ್ಲ ಉರಿತೈತೆ. ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅವಲಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ತೊಳೆದ್ಬಿಟ್ಟು ನೆನೆಯಕ್ಕೆ ಇಡಬಾರ್ದು ಅವಲಕ್ಕಿನ. ನೆನೆಯಕ್ಕೆ ಇಟ್ಟರೆ ಎಲ್ಲ ಮೆತ್ತೆ ಆಗಿಬಿಡುತ್ತೆ. ಈ ಥರ ತೊಳೆದ್ಬಿಟ್ಟು ಹಾಕ್ಬಿಟ್ರೆ ನೀಟಾಗಿ ಸೋಕಾಗಿರುತ್ತೆ. ಇವಾಗ ಅವಲಕ್ಕಿ ಉಪ್ಪಿಟ್ಟಿಗೆ ಒಂದು ಬಾಂಡಲಿಗೆ ಎಣ್ಣೆ, ಅವಲಕ್ಕಿ ಉಪ್ಪಿಟ್ಟು ಅಂತ ಏನೇನು ಮಾಡ್ತೀವಿ ಅದಕ್ಕೆಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಅವಾಗಲೇ ಟೇಸ್ಟ್ ಬರೋದಿಲ್ಲ ಅಂದರೆ ಟೇಸ್ಟ್ ಇರೋಲ್ಲ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಚಟಾಪಟ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ ಮತ್ತು ಅಷ್ಟೇ ಕಡಲೆಬೀಜ ಕಡಲೆಬೇಳೆ ಹಾಕ್ಕೊಂಡು ಅದು ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ನಂತರ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡಾದ್ಮೇಲೆ ಅದಕ್ಕೆ ಆನಿಯನ್ಸ್ ಹಾಕೋಬೇಕು. ನಾನು 5 ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು. ನಾವು 5 ಜನಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೆಂದಾದಮೇಲೆ ರೋಸ್ಟ್ ಆಗಬಾರ್ದು, ಬರೀ ಬೇಯಿಸಿದ್ರೆ ಸಾಕು. ಇದಕ್ಕೆ ದಪ್ಪದಾದರೆ 1-2 ಟೊಮ್ಯಾಟೊ, ಇಲ್ಲ ಸಣ್ಣದಾದರೆ 3 ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಇಲ್ಲಿ ಸ್ವಲ್ಪ ಅವಲಕ್ಕಿ ಮೇಲೆ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಉಪ್ಪು ಡಬ್ಬ ಓಪನ್ ಮಾಡೋದು ಬೇಡ ಅಂತ. ಇಲ್ಲಿ ಇದಕ್ಕೆ ಸ್ವಲ್ಪ ಮನೇಲೇ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು ಖಾರ ಪುಡಿ, ಸಾಂಬಾರಿಗೆ ಏನು ಯೂಸ್ ಮಾಡ್ತೀವಿ ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗೆ ಪ್ಲೇನ್ ಮಾಡಿದ್ರೆ ಲೋಕೇಶ್ಗೆ ಇಷ್ಟನೇ ಆಗೋಲ್ಲ. ಈಗ ಮುಚ್ಚಿಟ್ಬಿಟ್ಟು ಬೇಯಕ್ಕಿಡಬೇಕು. ಇದು ಬೆಂದಾದಮೇಲೆ ಈ ಥರ ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಅವಲಕ್ಕಿ ಸೇರಿಸ್ಕೋಬೇಕಷ್ಟೆ. ಅವಲಕ್ಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಏನು ಜಾಸ್ತಿ ಬೇಯೋದು ಬೇಡ. ಅವಲಕ್ಕಿ ಎಲ್ಲ ಅದನ್ನು ಹಾಗೆ ರಾ ಫುಡ್ ಥರ ಅವಲಕ್ಕಿ ಹೇಳ್ಬೇಕಂದ್ರೆ ನೆನೆ ಹಾಕ್ಬಿಟ್ಟು ಹಂಗೆ ನಾವೆಲ್ಲ ಚರ್ಪೆಲ್ಲ ಮಾಡ್ತಾರೆ ಅವಲಕ್ಕಿಲೂ, ಅಂದರೆ ಪೇಪರ್ ಅವಲಕ್ಕಿಲಿ ಮಾಡ್ತಾರೆ, ಈ ಅವಲಕ್ಕಿನೂ ಮಾಡ್ತಾರೆ. ಏನಿಲ್ಲ ಬರೀ ನೆನೆ ಹಾಕ್ಬಿಟ್ಟು ಎಷ್ಟೊಂದು ದೇವ್ರುಗಳಿಗೆ ಅವಲಕ್ಕಿನೇ ಪ್ರಸಾದ ಥರ ಇಡೋದಲ್ವಾ. ಅವಲಕ್ಕಿ ಏನು ತುಂಬ ಬೇಯಬೇಕು ಅನ್ನೋದೇನಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ. ಇವಾಗ ನಾವು ತಿನ್ನುವ ಸಮಯ. ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ, ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಯ್ತಾ? ನಮ್ಮ ₹100 ಅಂತಿದ್ದು ಉಪ್ಪು ಹಾಕಿಲ್ಲ. ಓಕೆ, ಸ್ವಲ್ಪ ಖಾರ ಆದರೂ ತಿನ್ನಲ್ಲ. ನಮಗೆ ಖಾರ ಇಷ್ಟ, ಲೋಕೇಶ್ಗೂ ಖಾರ ಇಷ್ಟ. ಚೆನ್ನಾಗೈತೆ, ಬೇಗ ಮಾಡ್ಕೋಬೋದು. ದಿಢೀರ್ ತಿಂಡಿ 1/4 ಗಂಟೆ ಮಾಡ್ಕೊಬಿಡ್ಬೋದು. ಇವಾಗ ನೆಕ್ಸ್ಟ್ ಒಂದು ಆನ್ಲೈನ್ ಶಾಪಿಂಗ್ ವಿಡಿಯೋ ಬರುತ್ತೆ, ಡು ವಾಚ್.
ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆನ್ಲೈನಲ್ಲಿ ಒಂದು ರೆಡಿ ಬ್ಲೌಸ್ ತರಿಸಿದ್ದೆ. ಬುಕ್ ಮಾಡಿ ಬೇಗನೆ ಬಂತು. ಕೆಲವೊಂದು ಐಟಮ್ಸ್ ನನಗೆ ಯಾಕೋ ಮೆಸೇಜಲ್ಲಿ ತುಂಬ ಡಿಸಪಾಯಿಂಟ್ ಆಯಿತು. ಯಾಕೆಂದರೆ ಅದು ರಿಟರ್ನ್ ಅಮೌಂಟ್ ಬಂತು, ರೀಫಂಡ್ ಮಾತ್ರ ನೀಟಾಗಿ ಮಾಡ್ತಾರೆ, ಬಟ್ ಕ್ಯಾನ್ಸಲ್ ಮಾಡಿದ್ರು. ಐಟಮ್ ಇಲ್ಲ ಅಂದರೆ ಯಾಕೆ ಆರ್ಡರ್ ತೊಗೋತಾರೆ ಅಂತ ಗೊತ್ತಿಲ್ಲ. ಇರಲಿ, ಅಮೌಂಟ್ ವಾಪಸ್ ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ನಾವು ಆನ್ಲೈನ್ ಮಾಡಿದ್ರು ತೊಂದರೆ ಇಲ್ಲ, ಮೀಸೋದಲ್ಲಿ ನೀಟಾಗಿ ರೀಫಂಡ್ ಮಾಡಿಕೊಡ್ತಾರೆ. ಅಮೌಂಟ್ ರೀಫಂಡ್ ಆಯಿತು. ಇದು ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ರೆಡಿ ಬ್ಲೌಸ್ ತರಿಸಿದ್ದೆ. ಹೇಗೆ ಬಂದಿದೆ ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿ ಬಂದಿರೋಂಗೈತೆ. ನನಗೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಬೇಕಾಗಿತ್ತು, ಬಟ್ ಇದು ಲೈಟ್ ಕಲರ್. ನಾನು ಫೋಟೋ ನೋಡಿದಾಗಲೇ ಅಂದ್ಕೊಂಡೆ ಸ್ವಲ್ಪ ಲೈಟ್ ಕಲರ್ ಆಯಿತು ಅಂತ. ಇರಲಿ ಆದ್ರೂ ಅಂತ ತರಿಸ್ದೆ. ಇದರಲ್ಲಿ ಸುಮಾರು ಕಲರ್ ಆಪ್ಷನ್ಸ್ ಇದೆ. ಯೆಲ್ಲೋ, ವೈಟ್, ಬ್ಲ್ಯಾಕ್. ಎಲ್ಲೋ ನಂಗೆ ತುಂಬ ಚೆನ್ನಾಗಿ ಅನ್ನೋದು ಕಾಣಿಸ್ತಾ ಇತ್ತು. ನಂದೊಂದು ಸಿಂಪಲ್ ಸ್ಯಾರಿ ಇತ್ತು, ಆ ಸ್ಯಾರಿಗೆ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ ಬ್ಲೌಸು. ಇದು ಸೂಟ್ ಆಗುತ್ತೆ, ಸಿಂಪಲ್ ಸ್ಯಾರಿ ಎಲ್ಲ ಸೂಟ್ ಆಗುತ್ತೆ ಅಂತ ಬುಕ್ ಮಾಡಿದೆ. ರಿಟರ್ನ್ ಆಪ್ಷನ್ಸ್ ಇಟ್ಕೊಂಡೆ ನಾನು ಬುಕ್ ಮಾಡಿದ್ದು. ಫಸ್ಟ್ ತಲೆಯಲ್ಲಿ ಇತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ. ಯಾಕೆಂದರೆ ಆನ್ಲೈನಲ್ಲಿ ಯಾವ ಥರ ಬ್ಲೌಸ್ ಬರುತ್ತೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಬಂದಿದೆ, ನಾನು ರಿಟರ್ನ್ ಮಾಡೋಣ. ತೋಳಿಗೆ ನೋಡಿ ನೆಟ್ಟಿದೆ ತೋಳು, ಅದಕ್ಕೆ ಈ ಥರ ಏನು ಕವಡೆದು ಡಿಸೈನ್ ಇದೆ. ಅದು ಬಿಟ್ಟರೆ ಇಲ್ಲಿ ಕಲರ್ ನನ್ನ ಸಿಂಪಲ್ ಸ್ಯಾರಿ ಈ ಎಲ್ಲ ಕಲರ್ಸು ಇದೆ. ಕಾರ್ ಕವರ್ ಒಂದು ಕ್ವಾಟ್ಲೆ ಜಾಸ್ತಿ ಆಯಿತು. ಅವಾಗಿಂದ ಕಾರ್ ಕವರ್, ಫ್ರಿಜ್ ಕವರ್ ಒಂದು ಸರಿ 2 ಸಲ ಸರಿ. ಈ ಎಲ್ಲ ಕಲರ್ಸು ಆ ಸೀರೆಯಲ್ಲಿ ಇದೆ. ಅದೊಂದು ಸ್ವಲ್ಪ ಒಂಥರ ರೇನ್ಬೋ ಕಲರ್ ಸ್ಯಾರಿ ಥರ ಐತೆ. ಸಿಂಪಲ್ ಸ್ಯಾರಿ, ಕಡಿಮೆ ದುಡ್ಡು. ಅದಕ್ಕೆ ಆನ್ಲೈನ್ ಬುಕ್ ಮಾಡಿದೆ. ಚೆನ್ನಾಗಿ ಬಂದಿದೆ. ಇದು ಬ್ಯಾಕ್ ಹುಕ್ಸ್ ಇದೆ ಈ ರೀತಿ. ನಾನು ಬ್ಯಾಕ್ ಹುಕ್ಸ್ ಅಲ್ಲ, ಇದು ಎರಡನೇದು. ಇನ್ನೊಂದು ರೆಡಿ ಬ್ಲೌಸಿನೇ, ಬಟ್ ನಾನು ಆನ್ಲೈನಲ್ಲಿ ಯಾವತ್ತೂ ತೊಗೊಂಡಿಲ್ಲ, ಅಂಗಡಿಲೇ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗಿದೆ, ವೈಟ್ ಕಲರು. ಇದು ಫ್ರಂಟ್ ವಿ ಶೇಪ್ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಇಷ್ಟ ಆಯಿತು. ಇದನ್ನು ಇಟ್ಕೋತೀನಿ. ತೋಳು ಉದ್ದನೇ ಇದೆ. ಇದು ಯಾವಾಗಲಾದರೂ ಹಾಕೊಂಡಾಗ ಒಂದ್ಸಲ ರಿಮೈಂಡ್ ಮಾಡ್ತೀನಿ, ಇದು ರೆಡಿ ಬ್ಲೌಸ್, ಆನ್ಲೈನ್ ಬ್ಲೌಸ್ ಅಂತ. ಇದು ಅರೌಂಡ್ 300-400 ಒಳಗೆ ಅಂತ ಅನ್ಕೋತೀನಿ. 400-500 ಒಳಗೆ. ಇದೇನು ರೈಟ್ ಅಂತ ಪಕ್ಕದಲ್ಲಿ ಹಾಕಿರ್ತೀನಿ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ. ಕಲರ್ ಆಪ್ಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಲರ್ಗಿಂತ ಬೇರೆ ಬೇರೆ ಕಲರ್ ತುಂಬ ಲುಕ್ಕ ಕಾಣಿಸುತ್ತೆ, ಬಟ್ ನನಗೆ ಈ ಕಲರ್ ಅವಶ್ಯಕತೆ ಇದ್ದಿದ್ದರಿಂದ ನಾನು ಈ ಕಲರ್ ತೊಗೊಂಡೆ. ಚೆನ್ನಾಗಿದೆ, ರಿಟರ್ನ್ ಮಾಡೋಣ, ಇಟ್ಕೋತೀನಿ. ತೋಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ಲೀವ್ಸ್ ಬಟ್ ಹಾಕೊಂಡ್ರೆ ಚುಚ್ಚುತ್ತಾ ಏನೋ ಗೊತ್ತಿಲ್ಲ, ಚುಚ್ಚಲ್ಲ ಅನ್ಕೋತೀನಿ. ನೈಸ್. ಥ್ಯಾಂಕ್ ಯು ಮೀಸೋ.